ನಮಸ್ಕಾರ ರೀ ದೊಡ್ಡ ಮಂದಿ. ಬೈಕ್ ಮೇಲೆ ಎಲ್ಲೋ ಹೊಂಟಿದ್ದೀವಿ ಅಂತೇಳಿ ವಿಚಾರ ಮಾಡಬೇಡ್ರಿ. ನಾವಿವತ್ತು ನಿಮ್ಮನ್ನು ಕರ್ಕೊಂಡು ಹೊಂಟಿರೋದು ಒಂದು ದೇವಾಲಯಕ್ಕೆ. ಅದು ಯಾವುದಪ್ಪ ಅಂತಂದ್ರೆ ತಿಕ್ಕೋಟ ಹಾಜಿ ಮಸ್ತಾನ್. ನೋಡ್ರಿ ದೋಸ್ತನು ಬಂತು, ಇಲ್ಲೇ ಸನೇಕ ಐತಿಪ್ಪ ಅನ್ನಕತ್ತೇನು. ಹೊಂಟೇವ್ರಿ. ಇನ್ನೇನು ಸನೇಕ ಬತ್ರಿ ಗುಡಿನೂ. ನೋಡ್ರಿ ಇದಾರೆ ಆ ಗುಡಿ. ಇದೇನು ವಾರ ಅಲ್ಲ, ಜಾತ್ರೆ ಅಲ್ಲ, ಏನಿಲ್ರಿ. ಒಟ್ಟು ಕಾಯಂ ಇಷ್ಟು ಮಂದಿ ಇರತ್ತೈತ್ರಿ. ಇದೆ ವಾರ ಅಂದ್ರೆ ಈಗ 3 ವಾರ ಅನ್ಕೋ ಭೇಟಿ ಆಗ್ತಾವಂತ್ರಿ. ಈಗ ಬಂದೀವ್ರಿ ಸನೇಕ. ಒಂದು ರೋಡ್ ಹೊಳಿದ್ದು ನೋಡ್ರಿ. ನಾವೀಗ ಗುಡಿ ಹೊಂಟೀವ್ರಿ. ನಮ್ಮ ದೋಸ್ತ ಹೇಳಾಕತ್ತೇನ್ರಿ, ಮ್ಯಾಪ್ ಹಾಕಿದೆವು. ಅಕ್ಕ ಏನೋ ಹೇಳೋದು ಬಿಡುವಾಳು. ಬೈಕ್ ದಾಂಡೆ ಹೆಚ್ಚಿದು. ನಡಿ ಗುಡಿ ಹೋಗೋಣ ಒಳಗ. ಎಲ್ಲ ಬ್ಯಾಟ್ ಇರ್ತಾವೆ. ಚಲೋ ಇದ್ದು ಬ್ಯಾಟ್ ಎಲ್ಲ ಇಲ್ಲಿ ಬ್ಯಾಟ್ ಇರ್ತಾವೆ. ಎಲ್ಲ ಕೂಡ ಬ್ಯಾಟ್ ಇರ್ತಾವಪ್ಪ. ಮತ್ತು ನಮ್ಮ ಮೇಲೆ ಅಂತೂ ಇಂತೂ ಗುಡಿ ಒಳಗೆ ಬಂದೀವ್ರಿ. ಮೆಟ್ಲು ಹತ್ತಿದೆವು. ದರ್ಶನ ಮಾಡ್ಕೊರಿ. ಅನ್ನಾರು ನವಿಲಿಗೆ ತಗೊಂಡಷ್ಟ ಆಶೀರ್ವಾದ ಮಾಡ್ತಾರೆ. ಅದರಲ್ಲಿ ಅಷ್ಟ ಒಳ್ಳೇದಾಗಲಿ. ನಮ ಶಿವಾಯ. ಹಂಗೆ ದರ್ಶನ ಮಾಡಿಬಿಡ್ತೀವಿ. ಅಕ್ಕ ಮಾಡಕ್ಕೆ ಇಟ್ಬಿಟ್ರಿ. ಸ್ವಲ್ಪ ನಮಗೂ ಗಾಬರಿ ಆಯ್ತು. ಏನಿಲ್ಲ, ಇದು ದೇವಸ್ಥಾನದಾಗ ಇದ್ದಿದ್ದಕ್ಕಿನ ಅನ್ನಾರ ಅನ್ಕೋ ಬಡ್ತಾ ಬಡದ್ರು. ರಿಸ್ಲೇನ ಬಡದ್ರಿ. ಸೈಲೆಂಟ್ ಆಗಿಬಿಡ್ತಾರೆ ಅಲ್ಲಿ. ಅದು ಅನ್ನ ಶಾಂತ ಮಾಡಿಬಿಟ್ರಿ ಅವ್ರನ್ನಲ್ಲಿ. ಏನಾದರೂ ಒಟ್ಟು ದೇವ್ರ ಪವಾಡ್ರಿ ಅವೆಲ್ಲ. ನಾವೇನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಂಗಿಲ್ಲ. ಇಲ್ಲೊಂದು ದೇವಸ್ಥಾನ ಐತ್ರಿ. ಅದ ಒಳಗೆ ಅಂದ್ರೆ ನಾವು ಇಲ್ಲಿ ಫಸ್ಟಿಗೆ ಬರಲಿಲ್ಲ, ಈಗ ಬಂದ್ರಿ. ಇಲ್ಲಿಂದ ಇಲ್ಲೊಂದು ದರ್ಶನ ಮಾಡ್ಕೊಡಿ. ಬೇರೆದೆಲ್ಲ ಗುಡಿ ನೋಡ್ರಿ. ಏನು ಜಾತ್ರೆ ಅಲ್ರಿ ಇದೆ. ನೀವು ದಿವಸ ಹೋಗೋದು ಬರೋದು ಮಂದಿ ಇರತ್ತೈತ್ರಿ. ಜಾತ್ರೆಗೆ ಅನ್ಕೋತಿರೋದಲ್ಲಂತ್ರಿ ಇಲ್ಲ. ಒಳ್ಳೆ ವಾತಾವರಣ ರೀ. ದೇವ್ರ ಪವಾಡ ಅನ್ಕೋ ಭಾಳ ಐತಿರ್ತೈತೆ. ಹಂಗೆ ಊಟದ ಟೈಮ್ ಆಗಿತ್ತು. ನಾವು ಬ್ಯಾಟಿ ಊಟಕ್ಕೆ ಕರೆದಂಥ ನಮ್ಮ ಪವನ್ಯಾರು ದೋಸ್ತು ಪವನ್ಯಾರು ಹೋಗ್ಬೇಕ್ರಿ ಇನ್ನಲ್ಲಿ ಊಟಕ್ಕೆ. ಆಯ್ತು ಅಕ್ಕ ಸೈಡ್ ಅಟ್ಟ ಇನ್ನೊಂದು ಸ್ವಲ್ಪ ತೊಗೊಳಕತ್ತಿದ್ರಿ. ಅಕ್ಕ ಏನೋ ಅಟ್ಟ ಪವಾಡ ತೋರ್ಸಾಕತ್ತಿರ ಅವರು. ದೇವ್ರ ಮುಂದೆ ಯಾವುದಲ್ರಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅಂತ ಹೊಡ್ರಿ. ಏನೋ ಒಂದು ವಾರ ಮಟ್ಟಿಗೆ ಮಾಡಿದ್ದು ಹರಿಸಿ